ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೇ. ಭಗವದ್ಗೀತೆಯ ಮುಂದುವರಿದ ಭಾಗ. ಮಲ್ಲಿಗೆಯ ಗಿಡ ತನ್ನ ಸುವಾಸನೆ ಬೀರುವುದು ಅದರ ಸ್ವಭಾವ. ಅದನ್ನು ಬೇರೆಯವರಿಂದ ಮೆಚ್ಚುಗೆ ಪಡೆಯಲು ಅಲ್ಲ. ಅದೇ ರೀತಿ ಕೆಲವರಿಗೆ ಕರುಣೆ, ಪ್ರೀತಿ ಹುಟ್ಟುಗುಣವಾಗಿರುತ್ತದೆ. ಯಾರಿಗೆ ಸಹಾಯ ಬೇಕಿದ್ದರೂ ತಕ್ಷಣ ತಾವಾಗಿ ಹೋಗಿ ಮಾಡುತ್ತಾರೆ. ಯಾರಿಂದಲೂ ಯಾವ ರೀತಿ ಪ್ರತ್ಯುಪಕಾರವನ್ನು ಬಯಸದೆ ನಿಸ್ವಾರ್ಥದಿಂದ ಮಾಡುತ್ತಾರೆ. ಇಂಥವರನ್ನು ಸುಹೃತ್ ಎನ್ನುತ್ತಾರೆ. ಪ್ರಪಂಚದಲ್ಲಿ ವಿವಿಧ ರೀತಿಯ ಸ್ವಭಾವವುಳ್ಳವರು ಎಲ್ಲ ಕಡೆಯೂ ಕಾಣಲು ಸಿಗುತ್ತಾರೆ. ನಂತರ ಬರುವವನು ಮಿತ್ರ, ಒಬ್ಬರಿಗೊಬ್ಬರು ಆಪತ್ಕಾಲದಲ್ಲಿ ಸಹಾಯ ಮಾಡುವವರು. ನಂತರ ಬರುವವನು ಅರಿ, ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡುವವನು, ಕೆಟ್ಟದನ್ನು ಬಯಸುವವನು. ಕೆಲವರು ಬೇರೆಯವರ ವಿಷಯಕ್ಕೆ ತಲೆ ಹಾಕುವುದಿಲ್ಲ. ತನಗೆ ಸಂಬಂಧಪಡದ ವಿಷಯದಲ್ಲಿ ನಾನು ಯಾಕೆ ಮೂಗು ತೂರಿಸಬೇಕು ಎಂದು ಉದಾಸೀನ ಭಾವದಿಂದ ಇರುತ್ತಾರೆ. ಬೇರೆಯವರು ಕಿತ್ತಾಡುತ್ತಿದ್ದರೂ ಸುಮ್ಮನೆ ಗಮನಿಸುತ್ತಾರೆ, ಆದರೆ ತಡೆಯಲು ಹೋಗುವುದಿಲ್ಲ. ಮಧ್ಯಸ್ಥ ಸ್ವಭಾವದವರು ಉಪಕಾರ ಮತ್ತು ಅಪಕಾರ ಎರಡೂ ರೀತಿ ಗುಣವನ್ನು ಹೊಂದಿರುತ್ತಾರೆ. ಬೇರೊಬ್ಬರನ್ನು ಯಾವುದೋ ಕಾರಣಕ್ಕೆ ದ್ವೇಷಿಸುವವರು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಆನಂದ ಪಡೆಯುತ್ತಾರೆ. ಬೇರೆಯವರ ಬಳಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಯನ್ನು ಹರಡುತ್ತಾರೆ. ಅದೇ ರೀತಿ ಪ್ರೀತಿಸುವ ಬಂಧುಗಳು, ಸಾಧು ಸಜ್ಜನರು ಹಾಗೂ ಪಾಪಿಗಳೂ ಇದ್ದಾರೆ. ಮನಸ್ಸನ್ನು ಗೆದ್ದ ಜ್ಞಾನಿಯಾದ ಯೋಗಿ ಮೇಲೆ ತಿಳಿಸುವವರನ್ನು ಸಮಾನ ಭಾವದಿಂದ ನೋಡುತ್ತಾನೆ. ಅಂದರೆ ಸಜ್ಜನರನ್ನು ನೋಡುವಂತೆ ದುರ್ಜನರನ್ನು ಕಾಣುತ್ತಾನೆ ಎಂದು ಅಲ್ಲ. ಇಲ್ಲಿ ಸಮಾನ ಭಾವ ಅಂದರೆ ಪ್ರತಿಯೊಬ್ಬರಲ್ಲೂ ಭಗವಂತ ಇರುವುದರಿಂದ ವ್ಯಕ್ತಿಯನ್ನು ಗಮನಿಸದೆ ಅವರ ಆತ್ಮದಲ್ಲಿ ಇರುವ ಭಗವಂತನನ್ನು ಗುರುತಿಸುತ್ತಾನೆ. ಈ ಭಾವನೆಯನ್ನು ಹೊಂದಿರುವವನು ಯೋಗಿಗಳಲ್ಲಿ ಶ್ರೇಷ್ಠ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನಿರ್ಜನ ಪ್ರದೇಶದಲ್ಲಿದ್ದುಕೊಂಡು ಏಕಾಏಕಿಯಾಗಿ ದೇಹ ಮತ್ತು ಮನಸ್ಸುಗಳನ್ನು ಯೋಗದಲ್ಲಿ ಇಡಬೇಕು. ಭರವಸೆಯನ್ನು ಇಟ್ಟುಕೊಳ್ಳದೆ ಅಪರಿಗ್ರಹನಾಗಿ ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ಇಡಬೇಕು. ಶ್ಲೋಕ 10. ಧ್ಯಾನ ಮಾಡಿ ಭಗವಂತನನ್ನು ಪಡೆಯಲು ನಿರ್ಧರಿಸಿರುವ ಯೋಗಿ ಧ್ಯಾನವನ್ನು ಮಾಡುವ ಮೊದಲು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂದು ಶ್ರೀಕೃಷ್ಣ ತಿಳಿಸುತ್ತಾನೆ. ಪುರಾಣ ಕಾಲದಲ್ಲಿ ಋಷಿಮುನಿಗಳು ಕಾಡುಗಳಲ್ಲಿ, ಗುಹೆಗಳಲ್ಲಿ ಇದ್ದು ತಪಸ್ಸು, ಧ್ಯಾನವನ್ನು ಮಾಡುತ್ತಿದ್ದರು. ನಿರ್ಜನ ಪ್ರದೇಶದಲ್ಲಿ ಯಾವ ರೀತಿ ಭಂಗ ಬರುವುದಿಲ್ಲ, ಏಕಾಗ್ರತೆಯಿಂದ ಮಾಡಲು ಸುಲಭವಾಗುತ್ತದೆ ಎಂದು. ಇಬ್ಬರೂ ಸೇರಿದರೂ ಸಾಕು, ಮಾತು ಆರಂಭವಾಗಿ ಕೊನೆ ಮೊದಲು ಇಲ್ಲದಂತೆ ಹರಟುವಂತಾಗುತ್ತದೆ. ಅಲ್ಲದೆ ಈಗ ಕಾಡುಗಳು ಮರೆಯಾಗಿ ಮೃಗ ಪಕ್ಷಿಗಳು ತಮ್ಮ ಹೊಟ್ಟೆಪಾಡಿಗೆ ನಾಡನ್ನು ಪ್ರವೇಶಿಸುತ್ತಿದೆ. ಪಟ್ಟಣಕ್ಕೆ ಹೊಂದಿಕೊಂಡವನು ನಿರ್ಭೀತಿಯಿಂದ ಕಾಡಿನಲ್ಲಿ ಕುಳಿತು ಧ್ಯಾನ ಮಾಡಲು ಕಷ್ಟವಾಗಿದೆ. ಆದರೆ ಮನಸ್ಸನ್ನು ಗೆದ್ದವನಿಗೆ ಸಂತೆಯಲ್ಲಿ ಇದ್ದರೂ ಮನಸ್ಸನ್ನು ಒಳಮುಖ ಮಾಡಿಕೊಂಡು ಪರಮಾತ್ಮನ ಚಿಂತೆಯನ್ನು ಮಾಡಬಹುದಾಗಿದೆ. ನಿರ್ಜನ ಪ್ರದೇಶ ಆರಿಸಿಕೊಂಡರೂ ಮನಸ್ಸನ್ನು ವಿಷಯದ ವಸ್ತುವಿನಿಂದ ದೂರ ಉಳಿಯುತ್ತಾನೆ ಎಂದು ಹೇಳಲಾಗದು. ಬೇಡವಾದ ವಿಷಯವನ್ನು ಮನಸ್ಸು ಮೇಯಲು ಹೋಗುತ್ತದೆ. ಅದಕ್ಕೆ ಆಸ್ಪದ ಕೊಡಬಾರದು. ಎಲ್ಲಿ ನಾವು ವಾಸವಾಗಿರುತ್ತೇವೆಯೋ ಅಲ್ಲಿ ಒಂದು ಪ್ರಶಾಂತವಾದ ಜಾಗವನ್ನು ಗೊತ್ತು ಮಾಡಿಕೊಳ್ಳಬೇಕು. ಯಾರಿಂದಲೂ ಅವನು ಯಾವುದನ್ನು ಸ್ವೀಕರಿಸಬಾರದು. ಸ್ವೀಕರಿಸಿದಾಗ ಅದು ಬಂಧನವಾಗುತ್ತದೆ. ಧ್ಯಾನಕ್ಕೆ ಕುಳಿತಾಗ ಮನಸ್ಸನ್ನು ಹರಿಯಲು ಬಿಡದೆ ದೇವರು ನನ್ನ ಹೃದಯದಲ್ಲಿ ಇದ್ದಾನೆ, ಅವನ ಸಂಪರ್ಕದಲ್ಲಿ ಇದ್ದೇನೆ ಎಂದು ಅಂದುಕೊಂಡು ಅವನಲ್ಲಿ ಗಮನವನ್ನು ಇಡಬೇಕು. ಧ್ಯಾನದಿಂದ ಎದ್ದ ಮೇಲೂ ಮನಸ್ಸು ಭಗವಂತನ ಚಿಂತನೆಯ ಕಡೆಗೆ ಹರಿಯುತ್ತಿರಬೇಕು. ಈ ಅಭ್ಯಾಸವಾದಾಗ ಧ್ಯಾನ ಸುಲಭವಾಗುತ್ತದೆ. ಶುಚಿಯಾದ ಪ್ರದೇಶದಲ್ಲಿ ಸ್ಥಿರವಾದ, ಅತಿ ಎತ್ತರವೂ ಅತಿ ತಗ್ಗೂ ಇಲ್ಲದ ಬಟ್ಟೆ, ಚರ್ಮ, ಕುಶ ಇವುಗಳನ್ನು ಒಂದರ ಮೇಲೊಂದು ಹಾಕಿರುವ ಆಸನವನ್ನು ಮಾಡಿಕೊಳ್ಳಬೇಕು. ಶ್ಲೋಕ 11. ಧ್ಯಾನ ಮಾಡುವ ಮುನ್ನ ನಾವು ಶುಚಿಯಾಗಬೇಕು. ಹಾಗೆ ಧ್ಯಾನ ಮಾಡುವ ಜಾಗ ಶುಚಿಯಾಗಿರಬೇಕು. ನಾವು ಕುಳಿತುಕೊಳ್ಳುವ ಆಸನ ಅಲ್ಲಾಡದಂತೆ ಸ್ಥಿರವಾಗಿ ಇರಬೇಕು. ಇಲ್ಲದಿದ್ದರೆ ಧ್ಯಾನ ಭಂಗವಾಗುತ್ತದೆ. ಅತಿ ಎತ್ತರ, ಅತಿ ತಗ್ಗು ಇರದ
ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಪವಿತ್ರವಾದ ಆಸನವನ್ನು ಉಪಯೋಗಿಸಬೇಕು, ಅದನ್ನು ಬೇರೆಯವರಿಗೆ ಉಪಯೋಗಿಸಲು ಕೊಡಬಾರದು. ಬೇರೆ ಕೆಲಸ ಮಾಡುವಾಗ ಅದನ್ನು ಉಪಯೋಗಿಸಬಾರದು. ಅದೇ ರೀತಿ ಬೇರೆಯವರು ಉಪಯೋಗಿಸುವ ಆಸನವನ್ನು ನಾವು ಬಳಸಬಾರದು. ಇದರಿಂದ ಅವರ ವಾಸನೆಗಳನ್ನು ನಾವು ಹೀರಿದಂತೆ ಆಗುವುದು. ಹೇಗೆ ನಾವು ನಮ್ಮ ಬಟ್ಟೆಯನ್ನು ಮಾತ್ರ ನಮ್ಮದಾಗಿ ಬಳಸುತ್ತೇವೆಯೋ ಹಾಗೆ ಧ್ಯಾನ ಮಾಡುವ ಆಸನ ಕೂಡ ನಮ್ಮದಾಗಿರಬೇಕು. ಆಸನದ ಮೇಲೆ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರತೆಯ ಚಿತ್ತದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಮಾಡಬೇಕು. ಶ್ಲೋಕ 12. ಧ್ಯಾನ ಮಾಡುವವರು ಆಸನದ ಮೇಲೆ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇದರಿಂದ ಹೊರಶಬ್ದಗಳು ನಮ್ಮ ಕಿವಿಗೆ ತಲುಪದಿರಬಹುದು. ಕೊನೆಯ ಬಾಗಿಲನ್ನು ಹಾಕಬೇಕು. ಮನಸ್ಸನ್ನು ಏಕಾಗ್ರತೆ ಮಾಡಿ ಧ್ಯೇಯ ವಸ್ತುವಿನ ಮೇಲೆ ಹರಿಸಬೇಕು. ಆಗ ಅದ್ಭುತ ಶಕ್ತಿ ಮನಸ್ಸಿಗೆ ಬರುವುದು. ಧ್ಯೇಯ ವಸ್ತುವನ್ನು ಚಿಂತಿಸುವುದರಿಂದ ನಮ್ಮ ಮನಸ್ಸು ಶುದ್ಧವಾಗಿ ಪಾರದರ್ಶಕವಾಗುವುದು. ಆಗ ಹಿಂದೆ ಇರುವ ಪರಮಾತ್ಮನ ದರ್ಶನವಾಗುವುದು. ಆಗ ಸಾಧನೆಯ ಕಾರ್ಯ ಬಹುಪಾಲು ಆದಂತೆ. ಮನಸ್ಸನ್ನು ಶುದ್ಧಿ ಮಾಡುವುದು ಸಾಧನೆಯ ಉದ್ದೇಶ, ಬೇರೆ ರೀತಿಯ ಕೆಟ್ಟ ಸಾಧನೆ ಮಾಡಲು ಅಲ್ಲ. ಹಲವು ದೃಷ್ಟಿಯಿಂದ ಮನಸ್ಸನ್ನು ಏಕಾಗ್ರ ಮಾಡುವವರು ದೂರದಲ್ಲಿ ಏನಾಗುತ್ತದೆ ಎಂದು ತಿಳಿಯಬಹುದು. ಬೇರೊಬ್ಬರ ಮನಸ್ಸಿನಲ್ಲಿ ಇರುವುದನ್ನು ತಿಳಿಯಲು, ರೋಗವನ್ನು ಗುಣಪಡಿಸಲು, ಇನ್ನೂ ಕೆಲವು ಚಮತ್ಕಾರವನ್ನು ಮಾಡಲು ಕಲಿಯಲು ಬಳಸುತ್ತಾರೆ. ಆದರೆ ಯೋಗಿ ಈ ಕಾರಣಕ್ಕಾಗಿ ಕಲಿಯುವುದಿಲ್ಲ. ಅವನಿಗೆ ಪ್ರಪಂಚಕ್ಕೆ ಕಟ್ಟಿಹಾಕಿಕೊಳ್ಳಲು ಇಷ್ಟವಿಲ್ಲ. ಕೀರ್ತಿ, ಲಾಭ ಯಾವುದೂ ಅವನಿಗೆ ಬೇಕಾಗಿಲ್ಲ. ಪರಮಾತ್ಮ ಮಾತ್ರ ಅವನಿಗೆ ಬೇಕಾಗಿರುವುದು. ಚಿತ್ತಶುದ್ಧಿಗಾಗಿ ಈ ಏಕಾಗ್ರತೆಯನ್ನು ಅಭ್ಯಾಸ ಮಾಡುತ್ತಾನೆ. ಶರೀರ, ಶಿರಸ್ಸು ಇವುಗಳನ್ನು ಸಮವಾಗಿ ಅಚಲವಾಗಿ ಇಟ್ಟು ಸ್ಥಿರವಾಗಿ ಮೂಗಿನ ತುದಿಯನ್ನು ನೋಡುತ್ತಾ ಸುತ್ತಲೂ ನೋಡದೆ ಪ್ರಶಾಂತಾತ್ಮನೂ ನಿರ್ಭಯನೂ ಆಗಿ ಬ್ರಹ್ಮಚಾರಿ ವ್ರತದಲ್ಲಿ ಸ್ಥಿರವಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ನಾನೇ ಪರ ಎಂದು ಭಾವಿಸಿ ಯುಕ್ತನಾಗಿ ಕುಳಿತಿರಬೇಕು. ಶ್ಲೋಕ 13-14. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಶರೀರ, ಶಿರಸ್ಸು, ಕತ್ತು ಮೂರು ಸರಳ ರೇಖೆಯಲ್ಲಿರಬೇಕು. ಬೆನ್ನು ಮೂಳೆ ಬಾಗಿರಬಾರದು. ಇದರಿಂದ ತಮಸ್ಸು ಮನಸ್ಸನ್ನು ಆವರಿಸುವುದು. ಗೋಡೆಗೆ, ಕಂಬಕ್ಕೆ ಅಂಟಿಸಿಕೊಂಡು ಇರಬಾರದು. ಇದರಿಂದ ನಿದ್ರೆಗೆ ಆಹ್ವಾನವನ್ನು ಕೊಟ್ಟ ಹಾಗೆ. ಮೂಗಿನ ತುದಿ ನೋಡುತ್ತಾ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಳ್ಳಬೇಕು. ಆಗ ದೃಷ್ಟಿಯು ಅಂತರ್ಮುಖಿ ಆಗುವುದು. ಅಂತರ್ಮುಖಿ ಆಗುವುದಕ್ಕೆ ಮೂಗಿನ ತುದಿ ಸಹಾಯವಾಗುವುದು. ಹೊರಗಿನ ಪ್ರಪಂಚವನ್ನು, ತನ್ನ ದೇಹವನ್ನು ಮರೆಯಬೇಕು. ಇವುಗಳನ್ನೆಲ್ಲ ದೇಹವನ್ನು ಅಣಿ ಮಾಡಲು ತಿಳಿಸಿಕೊಟ್ಟು ಮುಂದೆ ಮನಸ್ಸನ್ನು ಅಣಿ ಮಾಡುವುದು ಹೇಗೆಂದು ತಿಳಿಸುತ್ತಾನೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡಿರಬೇಕು. ಇಲ್ಲದಿದ್ದರೆ ಧ್ಯಾನ ಮಾಡುವಾಗ ಅದೇ ಮರಿಕಳಿಸುತ್ತದೆ. ಧ್ಯಾನ ಮಾಡುವುದಕ್ಕೆ ಅವನು ಯಾರಿಗೂ ಅಂಚುವುದಿಲ್ಲ. ಹೊರನೋಟಕ್ಕೆ ಶಾಂತಮೂರ್ತಿ. ಯಾರಿಗೂ ಅವನು ತೊಂದರೆ ಕೊಡುವುದಿಲ್ಲ. ಅವನನ್ನು ಯಾರೂ ಭಯಪಡಿಸಲು ಸಾಧ್ಯವಿಲ್ಲ. ಹೆದರಿಕೆ ಇದ್ದವರು ಶಾಂತ ಮನಸ್ಸಿನಿಂದ ಧ್ಯಾನ ಮಾಡಲು ಸಾಧ್ಯವಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ಅವನು ಯಾರಿಗಾಗಿ ಏಕೆ ಹೆದರಬೇಕು? ಭಗವದ್ಗೀತೆಯ ಮುಂದಿನ ಭಾಗ ಮುಂಬರುವ ದಿನಗಳಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯರೇ.